ಹಾಯ್ ಬ್ಯೂಟಿಫುಲ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಕುಚ್ಚಂತೂ ತುಂಬ ಈಸಿಯಾಗಿ ಬೇಗ ಹಾಕ್ಬೋದು. ಬಿಗಿನರ್ಸ್ಗೆ ತುಂಬ ಯೂಸ್ ಆಗೋವಂಥ ಕುಚ್ಚು ಇದು. ಬೇಗನೆ ಕಲ್ತ್ಕೋಬೋದು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರು 14 ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಸ್ಮಾಲ್ ಬೀಡ್ ಯೂಸ್ ಮಾಡ್ತಾ ಇರೋದ್ರಿಂದ 14 ನಂಬರ್ ನೀಡಲಲ್ಲಿ ಸ್ಮಾಲ್ ಬೀಡು ಹೋಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನೀವು ಸೀರೆ ಎಡ್ಜಿಂದ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡಬೇಕು. ಮತ್ತು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆಗಿದ ತಕ್ಷಣ ಇಲ್ಲಿ ನಾನು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ದೊಡ್ಡದೊಂದು ಮತ್ತು ಸ್ಮಾಲ್ ಬೀಡು ತೊಗೊಂಡಿದ್ದೀನಿ. ದೊಡ್ಡದನ್ನು ಫಸ್ಟ್ ಇವಾಗ 5 ಚೈನಾಗಿ ಒಂದು ಸಿಂಗಲ್ ಲಾಕ್ ಆದಮೇಲೆ ದಪ್ಪ ಬೀಡನ್ನ ನಾನು ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರೌಂಡ್ ಬೀಡು ಆ್ಯಡ್ ಮಾಡಿದ್ಮೇಲೆ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೀಡ್ ಪಕ್ಕದಲ್ಲೇ ಅದನ್ನು ಒಂದು ಲಾಕ್ ಮಾಡಿ, ಲಾಕ್ ಆದಮೇಲೆ ಸ್ವಲ್ಪ ಮೇಲೆ ತೆಗೆದು ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ದಾರದಲ್ಲಿ ಒಂದು ಮಾಡಿ ಮತ್ತು 2 ದಾರನ ಒಂದು ಮಾಡಿ, ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನು ಮತ್ತು ಇನ್ನೊಂದು ಚೈನು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ ಸ್ವಲ್ಪ ನೀಡಲ್ನ ಆಚೆ ತೆಗೆದು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ತೊಗೋತಾ ಇದ್ದೀನಿ ನಾನು. ತುಂಬ ಸ್ಮಾಲ್ ಬೀಡಿದು, ಅದಕ್ಕೆ ನೀಡಲ್ ನಂಬರ್ 14 ತೊಗೊಂಡಿದ್ದೀನಿ. ನೀಡಲ್ ನಂಬರ್ 14ನಲ್ಲೇ ಸ್ಮಾಲ್ ಬೀಡ್ಸು ಹೋಗೋದು. ಇನ್ನೊಂದು 10 ತೊಗೊಂಡ್ರೂ ಹೋಗೋದಿಲ್ಲ. ಈಗ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಬೇಕಾದ್ರೆ ಅದು ತುಂಬ ಸ್ಮಾಲ್ ಇರೋದ್ರಿಂದ ಹೋಲ್ ತುಂಬ ಚಿಕ್ಕ ಇರುತ್ತಲ್ವ, ಆದ್ದರಿಂದ ಸ್ವಲ್ಪ ಥ್ರೆಡ್ನ ಟೈಟಾಗಿ ಎಳ್ಕೊಂಡು ಮತ್ತು ಹೆಬ್ಬರಳಿಂದ ಬೀಡ್ಸ್ನ ಪುಷ್ ಮಾಡಿದ್ರೆ ಈಸಿಯಾಗಿ ಹೋಗುತ್ತೆ. ಯಾಕಂದರೆ ಇಲ್ಲಾಂದರೆ ಎಳೆ ಒಂದು ಈಚೆ ಬಂದರೂ ಕೂಡ ಚೆನ್ನಾಗಿರಲ್ಲ, ಮತ್ತು ಬಿಚ್ಕೊಳ್ಳುತ್ತೆ, ಕಟ್ಟಾಗಿಬಿಡುತ್ತೆ ಎಳೆಗಳು. ಆದ್ದರಿಂದ ಸ್ವಲ್ಪ ಥ್ರೆಡ್ನ ಟೈಟಾಗಿ ಹಿಡ್ಕೊಂಡು ಹೆಬ್ಬರಳಿಂದ ಬೀಡ್ಸ್ನ ಪುಷ್ ಮಾಡಿದ್ರೆ ಈಸಿಯಾಗಿ ಹೋಗುತ್ತೆ. ನೋಡಿ, ಈ ಥರ ಮಾಡಿಕೊಂಡು ಒಟ್ಟು ಒಂದು ಸ್ಲ್ಯಾಂಟಿಂಗ್ ಆರ್ಚಿದು. ಇದಕ್ಕೆ 6 ಸ್ಮಾಲ್ ಬೀಡನ್ನ 6 ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ನಾನು. ನೀವು 7 ಬೇಕಾದರೂ ಯೂಸ್ ಮಾಡ್ಕೋಬೋದು, ಆವಾಗ ಸ್ವಲ್ಪ ದೊಡ್ಡದಾಗುತ್ತೆ. ಆದ್ದರಿಂದ ನಾನು ಸ್ಮಾಲ್ ಬೀಡ್ ಸ್ವಲ್ಪ ಚಿಕ್ಕದಾಗಿ ಇರಲಿ ಅಂತ, ಯಾಕಂದರೆ ನಾನು 3 ಟೆಸಲ್ಸ್ ಆದಮೇಲೆ ಒಂದು ಕುಚ್ಚಿಗೆ ರೆಡಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 1 ಆರ್ಚು 1 ಕುಚ್ಚು ಆ ಥರ ಮಾಡ್ಕೋಬೋದು, ಅಥವಾ 2 ಆರ್ಚು 1 ಕುಚ್ಚು ಈ ಥರನಾದರೂ ಮಾಡ್ಕೋಬೋದು. ನಾನು 3 ಆರ್ಚ್ ಮಾಡಿ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅನ್ನೋ ಕಾರಣದಿಂದ ನಾನು 3 ಆರ್ಚ್ಗೆ 3 ಸ್ಲ್ಯಾಂಟಿಂಗ್ ಆರ್ಚ್ಗೆ ಒಂದು ಕುಚ್ಚನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಹೋಲಲ್ಲಿ ಅಂದರೆ ದಪ್ಪ ಬೀಡು ಇನ್ಸರ್ಟ್ ಮಾಡಿದ್ದೀವಲ್ಲ ಆ ಹೋಲಲ್ಲಿ ಹಾಕಿ ಸೂಜಿನ ಒಳಗಡೆ ಹಾಕಿ ಥ್ರೆಡ್ ಮೇಲೆ ದಾರ ಸುತ್ತಕೊಂಡು ಸೂಜಿನ ಒಳಗಡೆ ಹಾಕಿ ಹೊರಗಡೆ ತೆಗೆದು, ಅಂದರೆ ಒಂದು ಸಿಂಗಲ್ ಕ್ರೋಶ ಎಲ್ಲದಕ್ಕೂ ಆ ಥರ ಒಂದು ಬೀಡು ಒಂದು ಸಿಂಗಲ್ ಕ್ರೋಶ, ಒಂದು ಬೀಡು ಒಂದು ಸಿಂಗಲ್ ಕ್ರೋಶ ಈ ಥರನೇ ಮಾಡ್ತಾ ಬರಬೇಕು. ಫುಲ್ಲು ಒಂದು ಸ್ಲ್ಯಾಂಟಿಂಗ್ ಆರ್ಚು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 6 ಬೀಡನ್ನ ಯೂಸ್ ಮಾಡಿದ್ದೀನಿ. 6 ಬೀಡ್ ಆಗುತ್ತೆ. 6 ಬೀಡ್ ಹಾಕ್ಕೊಂಡ್ರೆ ನೀಟಾಗಿ ಬರೋದು. ನೋಡಿ, ಥ್ರೆಡ್ಡು ಸ್ವಲ್ಪ ಎಳ್ಕೊಳಂಗಾಗುತ್ತೆ, ಅದಕ್ಕೆ ನಿಧಾನವಾಗಿ ಹಾಕಬೇಕು. ಇದನ್ನು ಹಾಕಬೇಕಾದ್ರೆ ಬೇಕಂದರೆ ನೀವು ನಾನು ಸ್ವಲ್ಪ ಬಿಗಿನರ್ಸ್ ಯಾರಾದರೂ ಟ್ರೈ ಮಾಡಿದ್ರೆ ಸ್ವಲ್ಪ ದೊಡ್ಡ ಬೀಡನ್ನೇ ತೊಗೊಳ್ಳಿ. ತುಂಬ ಸ್ಮಾಲ್ ಬೀಡ್ ಬೇಡ, ಒಂಚೂರು ದೊಡ್ಡ ಬೀಡ್ ತೊಗೊಂಡು ಟ್ರೈ ಮಾಡಿ. ಅಥವಾ ಬೀಡ್ಸ್ ಹಾಕ್ತಿದ್ರು ಬರೀ ಹಂಗೇ ಹಾಕಿದ್ರೂ ಚೆನ್ನಾಗಿರುತ್ತೆ. ಆ ಡಿಸೈನು ಕೂಡ ನಾನು ಲಾಸ್ಟ್ ಟೈಮ್ ಹಾಕಿದ್ದೀನಿ. ನನ್ನ ವೀಡಿಯೋಸ್ ನೋಡಿದ್ರೆ ನನ್ನ ಚಾನಲಲ್ಲಿ ಗೊತ್ತಾಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಥರ ಸ್ಮಾಲ್ ಬೀಡ್ ಯೂಸ್ ಮಾಡಿಲ್ಲ, ಬರೀ ಹಾಗೇ ಹಾಕಿದ್ದೀನಿ. 6 ಬೀಡ್ಸ್ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಕುಚ್ಚಿಗೆ ಅಂತ 5 ಸಿಂಗಲ್ ಕ್ರೋಶನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಫುಲ್ಲು ಸ್ಯಾರಿ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಸ್ಯಾರಿ ಬಂದು ಗ್ರೀನ್ ಕಲರು ಸೆರಗು ಮತ್ತು ಪರ್ಪಲ್ ಕಲರು ಸ್ಯಾರಿ ಇರೋದು.
ಸೆರಗ್ ಮಾತ್ರ ಗ್ರೀನ್ ಕಲರ್ ಇರೋದು, ಇನ್ನೆಲ್ಲೂ ಕೂಡ ಗ್ರೀನ್ ಕಲರ್ ಇಲ್ಲ. ಆದ್ದರಿಂದ ನಾನು ಒಂದು ಸಿಂಗಲ್ ಕುಚ್ಚು ಮಾತ್ರ ಹಾಕಿದ್ದೀನಿ. ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ನಾಟ್ ಹಾಕೋದಕ್ಕೆ ಗೋಲ್ಡನ್ ಕಲರ್ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ಬಿಗಿನರ್ಸ್ ಅಂತೂ ತುಂಬ ಬೇಗ ಈಸಿಯಾಗಿ 1 ಅವರೆಲ್ಲ ಹಾಕೋಗುತ್ತೆ ಫ್ರೆಂಡ್ಸ್, ಆರಾಮಾಗಿ ಹಾಕೋಬೋದು. ಕಲಿತಾರವ್ರಿಗೆ, ಹೊಸ್ದಾಗಿ ಕಲಿಯೋರಿಗಂತೂ ತುಂಬ ಈಸಿ ಅಂತಲೇ ಹೇಳ್ಬೋದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.